175 ಸಿನಿಮಾಗಳು ಸಾಮಾನ್ಯವಾಗಿ ಕೇಳಿದರೆ ಇದು ಒಂದು ಸಂಖ್ಯೆ ಅನಿಸಬಹುದು. ಆದರೆ ಸ್ನೇಹಿತರೆ, ಈ ಸಂಖ್ಯೆ ಹಿಂದೆ ಇರುತ್ತೆ ವರ್ಷಗಳ ಶ್ರಮ, ನೂರಾರು ಪಾತ್ರಗಳು, ಸಾವಿರಾರು ನೆನಪುಗಳು ಮತ್ತು ಲಕ್ಷಾಂತರ ಅಭಿಮಾನಿಗಳ ಪ್ರೀತಿ. ಈಗ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರುತಿ ತಮ್ಮ 175ನೇ ಸಿನಿಮಾ ಮದರ್ ಮೂಲಕ ಮತ್ತೆ ಸುದ್ದಿಯಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ. ಆದರೆ ಇದು ಕೇವಲ ಮತ್ತೊಂದು ಸಿನಿಮಾ ಅಲ್ಲ. ಇಲ್ಲಿಯವರೆಗೆ ನೀವು ನೋಡಿದ ಶ್ರುತಿ ಒಂದು ಸಂಪೂರ್ಣ ವಿಭಿನ್ನ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತು ಈಗ ಸಿನಿ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಈ ಮದರ್ ಸಿನಿಮಾದಲ್ಲಿ ಅಂತದ್ದೇನು ವಿಶೇಷ ಇದೆ? ಮತ್ತೆ ನಟ ವಿನೋದ್ ಪ್ರಭಾಕರ್ ಯಾಕೆ ಭಾವುಕರಾಗಿ ಶ್ರುತಿ ಅವರನ್ನು ಮೀರಿಸುವವರು ಯಾರು ಇಲ್ಲ ಅಂತ ಹೇಳಿದ್ರು? ಬನ್ನಿ ಒಂದೊಂದಾಗಿ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡು ಬಂದೇ ಬಿಡೋಣ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಮೆರೆದಿದ್ದ ಬಳಿಕ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಛಾಪು ಮೂಡಿಸಿರುವ ನಟಿ ಶ್ರುತಿ ಈಗ ತಮ್ಮ ಸಿನಿ ಜೀವನದ ಅತ್ಯಂತ ವಿಶೇಷ ಹಂತಕ್ಕೆ ಬಂದಿದ್ದಾರೆ. ಅವರ 175ನೇ ಸಿನಿಮಾ ಮದರ್ ಈಗಾಗಲೇ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ನಿರ್ದೇಶಕ ರಾಜೇಶ್ ಸೋಮಣ್ಣ ಸಾರಥ್ಯದಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ ಒಬ್ಬ ತಾಯಿಯ ಹೋರಾಟದ ಕಥೆಯಾಗಿದೆ. ಇದು ಸಾಮಾನ್ಯ ಕಥೆ ಅಲ್ಲ. ಮಂಡ್ಯದ ಹಳ್ಳಿಯೊಬ್ಬ ಅನಕ್ಷರಸ್ಥ ಮಹಿಳೆ ಜೀವನದ ಪ್ರತಿಯೊಂದು ಕಷ್ಟಕ್ಕೂ ಎದುರಾಗಿ ತನ್ನ ಕುಟುಂಬವನ್ನು ಉಳಿಸಿಕೊಳ್ಳಲು ಹೇಗೆ ಹೋರಾಡುತ್ತಾಳೆ ಅನ್ನೋದೇ ಚಿತ್ರದ ಆತ್ಮ. ಒಬ್ಬ ತಾಯಿ ಅಂದ್ರೆ ಕೇವಲ ಮಮತೆ ಅಲ್ಲ. ಅವಶ್ಯಕತೆ ಬಂದರೆ ಬೆಂಕಿ ಹಾಕ್ತಾಳೆ, ಅವಮಾನ ಬಂದರೆ ಗೋಳಿಯಾಗಿ ನಿಲ್ತಾಳೆ, ಕುಟುಂಬದ ವಿಚಾರಕ್ಕೆ ಬಂದರೆ ಪ್ರಪಂಚದ ವಿರುದ್ಧವೂ ನಿಲ್ತಾಳೆ. ಇದೇ ಭಾವನೆಗಳನ್ನು ಮದರ್ ಸಿನಿಮಾ ಹೊತ್ತುಕೊಂಡು ಬರುತ್ತದೆ ಎನ್ನಲಾಗಿದೆ. ಇನ್ನು ಈ ಸಿನಿಮಾದ ದೊಡ್ಡ ಹೈಲೈಟ್ ಏನು ಗೊತ್ತಾ? ನಿರ್ದೇಶಕರ ಪ್ರಕಾರ ಶ್ರುತಿ ಅವರು ಈ ಸಿನಿಮಾದಲ್ಲಿ ಇದುವರೆಗೂ ಕಾಣಿಸದ ಹೊರಟಾದ ಕಚ್ಚಾ ಮತ್ತು ರಗಡ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಗ್ಲಾಮರ್ ಇಲ್ಲ, ಮೇಕಪ್ ಮೆರುಗು ಇಲ್ಲ, ಜೀವನದ ಕಷ್ಟಗಳನ್ನು ಮುಖದ ಮೇಲೆ ಹೊತ್ತಿರುವ ಒಬ್ಬ ಸಾಮಾನ್ಯ ಹೆಂಗಸರ ಪಾತ್ರ ಇದಾಗಿದೆ. ಅದರಲ್ಲೂ ವಿಶೇಷ ಏನಂದ್ರೆ, ಇಷ್ಟು ವರ್ಷಗಳ ಸಿನಿ ಪಯಣದಲ್ಲಿ ಒಂದೇ ಒಂದು ಸಿನಿಮಾಕ್ಕಾಗಿ ಕೂಡ ವರ್ಕ್ಶಾಪ್ ಮಾಡೋಣ ಅಂತ ಕೇಳದ ಶ್ರುತಿ ಈ ಸಲ ಮಾತ್ರ ತಾವೇ ಸಿದ್ಧತೆ ಬೇಕು ಅಂತ ಕೇಳಿದ್ರಂತೆ. ಯಾಕೆಂದ್ರೆ ಈ ಪಾತ್ರ ಕೇವಲ ಅಭಿನಯ ಮಾಡುವ ಪಾತ್ರ ಅಲ್ಲ, ಅದನ್ನು ಬದುಕಿಸಬೇಕು. ಅದರ ನೋವು, ಅದರ ತ್ಯಾಗ, ಅದರ ತಾಯತೆ ಎಲ್ಲವನ್ನು ಒಳಗೆ ಇಳಿಸಿಕೊಂಡು ನಟಿಸಬೇಕು. ಅದೇ ಕಾರಣಕ್ಕೆ ಶೂಟಿಂಗಿಗೆ ಮುಂಚೆ ತಂಡದ ಜೊತೆ ಕಾರ್ಯಾಗಾರ ನಡೆಸಲಾಗಿದೆ ಎನ್ನಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಟ ವಿನೋದ್ ಪ್ರಭಾಕರ್ ಹೇಳಿದ ಮಾತು ಈಗ ಅನೇಕ ಮನಸ್ಸು ಗೆದ್ದಿದೆ. ನಾನು ಅವರನ್ನು ಯಾವಾಗಲೂ ಅಮ್ಮ ಅಂತಾನೆ ಕರಿತೀನಿ. 175 ಸಿನಿಮಾಗಳು ಮಾಡೋದು ಸುಲಭ ಅಲ್ಲ. ಕೆಲ ಕಲಾವಿದರಿಗೆ ಮಾತ್ರ ಅಂತ ಮೈಲಿಗಲ್ಲು ಸಿಗುತ್ತದೆ. ಅಷ್ಟೇ ಅಲ್ಲ, ಶ್ರುತಿ ಮೇಡಮ್ ಕೇವಲ ಯಶಸ್ಸು ಮಾತ್ರ ಗಳಿಸಿಲ್ಲ, ಅಪಾರ ಗೌರವ ಕೂಡ ಗಳಿಸಿದ್ದಾರೆ. ಅವರನ್ನು ಮೀರಿಸುವವರು ಯಾರು ಇಲ್ಲ ಅಂತ ಮನಸಾರೆ ಮೆಚ್ಚಿಕೊಂಡಿದ್ದಾರೆ ವಿನೋದ್ ಪ್ರಭಾಕರ್ ಅವರು. ವಿನೋದ್ ಪ್ರಭಾಕರ್ ಅವರು ಹೇಳಿದ ಮಾತು ಇನ್ನೊಂದು ಸಾಕಷ್ಟು ಗಮನ ಸೆಳೆದಿದೆ. ಸೆಟ್ ನಲ್ಲಿ ಅವರು ತರುವ ಎನರ್ಜಿ ಇಂದಿಗೂ ಕೂಡ ಅದೇ ರೀತಿ ಇದೆ. ವರ್ಷಗಳು ಕಳೆದರೂ ಅವರ ಉತ್ಸಾಹ ಕಡಿಮೆಯಾಗಿಲ್ಲ. ಅದಕ್ಕಾಗಿ ಅವರು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ನೋಡಿ ಸ್ನೇಹಿತರೆ, ಒಬ್ಬ ನಟಿ 175 ಸಿನಿಮಾಗಳು ಮಾಡೋದು ಅಂದ್ರೆ ಅದು ಸುಲಭದ ವಿಚಾರ ಅಲ್ವೇ ಅಲ್ಲ. ಅದರ ಹಿಂದೆ ಕಷ್ಟ, ನೋವು ಮತ್ತೆ ಎದ್ದು ನಿಲ್ಲುವ ಧೈರ್ಯ ಮತ್ತು ಮುಖ್ಯವಾಗಿ ಪ್ರೇಕ್ಷಕರ ಪ್ರೀತಿ. ಇವತ್ತು ಹೊಸ ಕಲಾವಿದರು ಬರ್ತಾರೆ ಹೋಗ್ತಾರೆ, ಆದ್ರೆ ದಶಕಗಳ ಕಾಲ ತಮ್ಮ ಸ್ಥಾನ ಉಳಿಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಆ ಸ್ಥಾನವನ್ನು, ಆ ಗೌರವವನ್ನು ಶ್ರುತಿ ತಮ್ಮ ಪ್ರತಿಭೆಯಿಂದ ಗಳಿಸಿದ್ದಾರೆ ಅನ್ನೋದು ಅತಿಶಯೋಕ್ತಿ ಅಲ್ಲ. ಇದೀಗ ಎಲ್ಲರಿಗೂ ಒಂದೇ ಪ್ರಶ್ನೆ, ಮದರ್ ಸಿನಿಮಾ ಶ್ರುತಿ ಅವರ 175ನೇ ಚಿತ್ರವನ್ನು ನಿಜಕ್ಕೂ ಸ್ಮರಣೆಯಾಗಿಸುತ್ತಾ? ಇವರ ಈ ವಿಭಿನ್ನ ಪಾತ್ರ ಪ್ರೇಕ್ಷಕರ ಮನಗೆಲ್ಲುತ್ತಾ? ಮತ್ತೆ ಕನ್ನಡದ ಚಿತ್ರರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾಗುತ್ತಾ? ನಿಮ್ಮ ಅಭಿಪ್ರಾಯ ಏನು? ಶ್ರುತಿ ಮೇಡಮ್ ಅವರು ಈ ಪಾತ್ರದಲ್ಲಿ ಹೇಗೆ ಕಾಣಿಸಿಕೊಳ್ಳಬಹುದು ಅಂತ ನಿಮಗೆ ಅನಿಸುತ್ತಾ? ಹಾಗಾದ್ರೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದು ಸ್ಮಾಲ್ ಬ್ರೇಕ್.